ರೈತನ ಕಣ್ಣೀರಿನ ಸ್ಟೋರಿ ಈಗ ಆಡಳಿತದ ನಿದ್ದೆ ಕೆಡಿಸಿದೆ. ಮಕ್ಕಳನ್ನೇ ಜೋಡೆತ್ತುಗಳನ್ನಾಗಿ ಮಾಡಿ ಹೊಲದಲ್ಲಿ ನೊಗ ಎಳೆಸಿದ್ದ ರೈತನ ನೋವು ನ್ಯೂಸ್ 18ನಲ್ಲಿ ಪ್ರಸಾರ ಆಗಿತ್ತು. ಈ ವರದಿಯಿಂದ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಸುದ್ದಿ ಪ್ರಸಾರವಾದ 2 ದಿನಗಳಲ್ಲಿ ಜಿಲ್ಲಾಧಿಕಾರಿ ರೈತನ ಹೊಲಕ್ಕೆ ದೌಡಾಯಿಸಿದ್ದು ನೆರವಿನ ಭರವಸೆ ಕೊಟ್ಟಿದ್ದಾರೆ. ಹಾವೇರಿ ರೈತನ ಸಂಕಷ್ಟಕ್ಕೆ ನೆರವಾದ ಅಧಿಕಾರಿಗಳು. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಈ ದೃಶ್ಯ ಕೃಷಿ ಎಷ್ಟರ ಮಟ್ಟಿಗೆ ರೈತನನ್ನ ಹೈರಾಣು ಮಾಡಿದೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ. ಎತ್ತುಗಳ ಬೆಲೆ ಆಕಾಶಕ್ಕೇರಿದೆ. ಕೂಲಿಕಾರರ ವೆಚ್ಚ ದುಪ್ಪಟ್ಟಾಗಿದೆ. ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಇಂತಹ ಸಂಕಷ್ಟದ ನಡುವೆ ಎಲೆಕೋಸು ಬೆಳೆಯನ್ನ ಉಳಿಸಿಕೊಳ್ಳಲು ರೈತ ಶಂಕರಪ್ಪ ಲಮಾಣಿ ತೆಗೆದುಕೊಂಡ ನಿರ್ಧಾರ ಮನ ಕಲಕುವಂತಿತ್ತು. ಜೋಡೆತ್ತುಗಳ ಬದಲು ತನ್ನ ಮಕ್ಕಳನ್ನೇ ನೊಗಕ್ಕೆ ಕಟ್ಟಿ ಹೊಲದಲ್ಲಿ ಕಳೆ ತೆಗೆಸಿದ್ರು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ವೆಂಕಟಾಪುರ ತಾಂಡದ ಈ ರೈತನ ನೋವಿನ ಸ್ಟೋರಿಯನ್ನ ನ್ಯೂಸ್ 18 ಕನ್ನಡ ಪ್ರಸಾರ ಮಾಡಿ ಜಿಲ್ಲಾಡಳಿತದ ಗಮನ ಸೆಳೆದಿದೆ. ಹಾವೇರಿ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ನೇತೃತ್ವದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ನೇರವಾಗಿ ರೈತನ ಹೊಲಕ್ಕೆ ಭೇಟಿ ನೀಡಿದ್ದಾರೆ. ಹೊಲದಲ್ಲೇ ಅಧಿಕಾರಿಗಳು ರೈತನ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ನಿನ್ನೆ ಹಾವೇರಿ ಡಿಸಿ ಆಫೀಸರ್ ಅವರು ಮತ್ತು ಕೃಷಿ ಇಲಾಖೆ ಆಫೀಸರ್ ಮತ್ತು ಇನ್ನಿತರೆ ಆಫೀಸರು ಬಂದು ತಾವೇ ನಮ್ಮ ಹೊಲಕ್ಕೆ ಭೇಟಿ ನೀಡಿ ಕೃಷಿ ಉಪಕರಣ ಯಂತ್ರವನ್ನು ಕೊಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ನ್ಯೂಸ್ 18 ಕನ್ನಡ ಅವರಿಗೆ ಧನ್ಯವಾದಗಳು. ರೈತನ ಸಂಕಷ್ಟಕ್ಕೆ ತಾತ್ಕಾಲಿಕ ಪರಿಹಾರವಾಗಿ ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಕಲ್ಪಿಸಿ ಎತ್ತುಗಳ ಖರೀದಿಗೆ ನೆರವು ನೀಡುವುದಾಗಿ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಸಬ್ಸಿಡಿ ದರದಲ್ಲಿ ಆಧುನಿಕ ಕಳೆನಾಶಕ ಯಂತ್ರ ಒದಗಿಸುವ ಭರವಸೆಯನ್ನೂ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕೃಷಿ ಯಂತ್ರೋಪಕರಣ, ತಾಂತ್ರಿಕ ಸಲಹೆ ಹಾಗೂ ಅಗತ್ಯ ನೆರವು ನೀಡಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಹೊಸ ಎತ್ತು ತೊಗೊಂಡ್ಬಿಡ್ತಾರೆ, ಸಾಲ ಕೊಡಿಸ್ಬಿಡೋದ್ರಿಂದ ಬ್ಯಾಂಕಿಂದ ಅಲ್ಲ ಹೇಳಿ ಎತ್ತು ಕೊಡ್ಸೋಣ ಅಂದರೆ ನಾವು ಬ್ಯಾಂಕಿಂದ ಬಂದವ್ರೆ ಕೃಷಿ ಯಂತ್ರೋಪಕರಣ ಸಬ್ಸಿಡಿ ಕೊಡ್ತೀವಿ ಸರ್. ಕೊಟ್ಬಿಡಿ ಒಂದು ಎಲ್ಲರೂ ಮಿನಿಮಮ್ ಕೊಡಿಲ್ಲ. ಯಾವುದು ನಿಮ್ಗೆ ಎಷ್ಟು HP ಇದೆ ಹೇಳಿ ಅವ್ರಿಗೆ. ಬೇಕಾಗ್ತದೆ ಅವ್ರು 3 ಸಾಕು. ನ್ಯೂಸ್ 18ನಲ್ಲಿ ಸುದ್ದಿ ಪ್ರಸಾರವಾದ 2 ದಿನದಲ್ಲಿ ಜಿಲ್ಲಾಡಳಿತ ಸ್ಪಂದಿಸಿದ್ದು ರೈತನ ಮನೆ ಬಾಗಿಲಿಗೆ ಬಂದಿರುವುದು ಸಕಾರಾತ್ಮಕ ಬೆಳವಣಿಗೆ. ಇದೀಗ ಕೊಟ್ಟಿರುವ ಭರವಸೆಗಳು ಕೇವಲ ಮಾತಿನಲ್ಲೇ ಉಳಿಯುತ್ತವೆಯೋ ಅಥವಾ ರೈತನ ಬದುಕಿನಲ್ಲಿ ನಿಜವಾಗಿ ಬದಲಾವಣೆ ತರಲಿವೆಯೋ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್ ಮಾಕಾಪುರ, ನ್ಯೂಸ್ 18 ಕನ್ನಡ, ಹಾವೇರಿ.